ಮಹಾಶಿವರಾತ್ರಿ ಪ್ರಯುಕ್ತ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ವತಿಯಿಂದ ವಿಶ್ವಶಾಂತಿ ಬಯಸಿ ಪಾದಯಾತ್ರೆ ಗಂಗಾವತಿ. ಇಲ್ಲಿನ ನಗರಸಭೆ ವ್ಯಾಪ್ತಿಯ ಮುರಹರಿ ನಗರದಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ನೇತೃತ್ವದಲ್ಲಿ ಸೋಮವಾರದಂದು ವಿಶ್ವಶಾಂತಿ ಬಯಸಿ 12 ಜ್ಯೋತಿರ್ಲಿಂಗ ಸಮೇತ ಶಾಂತಿ ಪಾದಯಾತ್ರೆಯನ್ನ ನಡೆಸುವುದರ ಮೂಲಕ ಧಾರ್ಮಿಕ ಜನಜಾಗೃತಿ ಮೂಡಿಸಿದರು. ಗ್ರಾಮ ದೇವತೆ ಶ್ರೀ ದುರ್ಗಾದೇವಿ ದೇವಸ್ಥಾನದಿಂದ ಹೊರಟ ಮೆರವಣಿಗೆ ಸಕಲ ವಾದ್ಯ ವೈಭವದೊಂದಿಗೆ ಗಾಂಧಿ ವೃತ್ತ, ಬಸವಣ್ಣ ವೃತ್ತ, ವಾಸವಿ ವೃತ್ತ, ಅಂಬೇಡ್ಕರ್ ವೃತ್ತ ಮಾರ್ಗವಾಗಿ ಶ್ರೀಕೃಷ್ಣ ದೇವರಾಯ ವೃತ್ತದಿಂದ ವಿಶ್ವವಿದ್ಯಾಲಯಕ್ಕೆ ಆಗಮಿಸಿದರು. ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಯೋಗಿನಿ ಅಕ್ಕ ಮಾತನಾಡಿ, ಶಿವರಾತ್ರಿ ಆಚರಣೆಯನ್ನು ವಿಶ್ವದ 146 ದೇಶಗಳಲ್ಲಿ ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಬುಧವಾರದಂದು ಜರುಗಲಿರುವ ಮಹಾಶಿವರಾತ್ರಿ ಪ್ರಯುಕ್ತ ಶ್ರೀ ದುರ್ಗಾದೇವಿ ಸಮುದಾಯ ಭವನದಲ್ಲಿ ಸಹಸ್ರಲಿಂಗ ದರ್ಶನ, ವೈವಿಧ್ಯಮಯ ಪೂಜಾ ಕಾರ್ಯಕ್ರಮಗಳು, ಧಾರ್ಮಿಕ ಆಚರಣೆಗಳು ಜರುಗಲಿವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಜಾಪಿತ ಕುಮಾರರು ಹಾಗೂ ಬ್ರಹ್ಮಕುಮಾರಿಯರು ಅಪಾರ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದವರಿಂದ ಆಯೋಜಿಸಿರುವಂಥ 12 ಶಿವಲಿಂಗಗಳ ಮಹಾಶಿವರಾತ್ರಿಯ ಪ್ರಯುಕ್ತ ಶಾಂತಿ ಯಾತ್ರೆಯಾಗಿದೆ. ಹಾಗೂ ಮಹಾಶಿವರಾತ್ರಿಯ ಪ್ರಯುಕ್ತ ದುರ್ಗಮ್ಮನ ಗುಡಿಯ ಕಲ್ಯಾಣ ಮಂಟಪದಲ್ಲಿ ಸಹಸ್ರ ಶಿವಲಿಂಗ ದರ್ಶನ, ಭಾಳ ಸುಂದರವಾಗಿ ದರ್ಶನ ಶಿವಲಿಂಗ ಹಾಗೂ ಶಿವಪರಮಾತ್ಮ ಈ ಸೃಷ್ಟಿಗೆ ಅವತರಣೆ ಆಗಿ 89ನೇ ವರ್ಷ ಪ್ರಾರಂಭವಾಗಿದೆ. ಅತಿ ಶೀಘ್ರದಲ್ಲಿ ಈ ಸೃಷ್ಟಿನಲ್ಲಿ ಪರಿವರ್ತನೆಯ ಕಾರ್ಯ ಪ್ರಾರಂಭವಾಗುತ್ತೆ. ವಿಶ್ವ ಪರಿವರ್ತನೆಗಾಗಿ ಪತಿತ ಪಾವನನಾಗಿರುವಂತಹ ಪರಮಾತ್ಮ ಈ ಧರೆಯಲ್ಲಿ ಅವತರಿತನಾಗಿದ್ದಾನೆ. ಅಂತಹ ಪರಮಾತ್ಮನ ಅವತರಣೆಯ ಸಂಕೇತಿಕವಾಗಿ ನಾವು ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ವಿಶ್ವದಾದ್ಯಂತ 140 ದೇಶಗಳಲ್ಲಿ ಈಶ್ವರಿಯ ವಿಶ್ವವಿದ್ಯಾಲಯ ಹೊಂದಿದ್ದು, ಪ್ರತಿಯೊಂದು ಸೇವಾ ಕೇಂದ್ರದಲ್ಲಿ ಮಹಾಶಿವರಾತ್ರಿಯ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದು, ಈ ಗಂಗಾವತಿ ನಗರದಲ್ಲಿ ಇಂದು ಸಹಸ್ರ ಶಿವಲಿಂಗದ ದರ್ಶನ 24ನೇ ತಾರೀಕಿನಿಂದ 28ನೇ ತಾರೀಕಿನವರೆಗೆ ಆಯೋಜಿಸಲಾಗಿದೆ. ಸರ್ವರು ಇದರ ಸದುಪಯೋಗವನ್ನು ಪಡೆಯಿರಿ, ನೋಡಿರಿ, ಆನಂದಿಸಿರಿ ಮತ್ತು ಭಕ್ತಿಯ ಒಂದು ವಿಶೇಷವಾದಂಥ ಪ್ರಾಪ್ತಿಯನ್ನು ಮಾಡಿಕೊಳ್ಳಿ. ಓಂ ಶಾಂತಿ.